ಈ ಒಂದು ವಿಡಿಯೋದಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಆದಮೇಲೆ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೀವಿನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ಸೊ ನಾನು ಐ ಕಾರ್ಡಲ್ಲಿ ವಿಡಿಯೋ ಲಿಂಕ್ನ ಹಾಕಿರ್ತೀನಿ, ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಹ ಆ ಪಾರ್ಟ್ 1 ವಿಡಿಯೋದ ಲಿಂಕ್ನ ಹಾಕಿರ್ತೀನಿ. ಸೊ ಬೇಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು, ನಿಮ್ಮ ಒಂದು ಚಾನಲ್ ಗ್ರೋ ಆಗಬೇಕು ಅಂತಂದರೆ ಏನೆಲ್ಲ ಸೆಟ್ಟಿಂಗ್ಸ್ಗಳಿದೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಬನ್ನಿ ಶುರು ಮಾಡೋಣ. ಸೊ ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಸೊ ಈ ಒಂದು ಚಾನಲ್ ನಾವು ನಿನ್ನೆ ಒಂದು ಕ್ರಿಯೇಟ್ ಮಾಡಿರೋಂಥದ್ದು ಹೊಸದಾಗಿ SFP ವ್ಲಾಗ್ಸ್ 18 ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ನಾವು DP ಎಲ್ಲನೂ ಸಹ ಹಾಕಿದ್ದೀವಿ. ಸೊ ನಾವು ನಿನ್ನೆ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವತ್ತು ಚಾನಲಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರೋ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಸೊ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಾನು ಹೇಳಿರೋ ಥರನೇ ಸರ್ಚ್ನ ಮಾಡಿ. ಇಲ್ಲಿ ಬಂದುಬಿಟ್ಟು studio.youtube.com. ಸೊ studio.youtube.com ಈ ರೀತಿಯಾಗಿ ಸರ್ಚ್ನ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟಿದೆ, ಫಸ್ಟು ಅದನ್ನ ಓಪನ್ ಮಾಡ್ಕೊಳ್ಳಿ. ಅದನ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಒಂದು ಗೆಟ್ ದ ಆ್ಯಪ್ ಅಂತ ಇದೆ, ಮತ್ತು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ. ಸೊ ಇಲ್ಲಿ ನೀವು ಕಂಟಿನ್ಯೂ ಟು ಸ್ಟುಡಿಯೋ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ನಿಮಗೊಂದು ರೆಡ್ ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸೊ ಆ ಆ್ಯರೋ ಮಾರ್ಕ್ ಇರುತ್ತೆ ಅಥವಾ 3 ಡಾಟೆಡ್ ಲೈನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಟಿಕ್ ಆಗಿರಲ್ಲ, ಸೊ ಅದನ್ನ ಟಿಕ್ನ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊತಿದ್ದಾಗೆ ನಿಮಗೆ ಡೆಸ್ಕ್ಟಾಪ್ ರೀತಿಯಲ್ಲೇ ಒಂದು ಆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅದೇ ಒಂದು ನಮ್ಮ ಚಾನಲ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೋಗೋ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ನಮ್ಮ ಒಂದು ಲೋಗೋ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ನ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ಸ್ಗಳು ಏನನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಸೊ ನೀವು ಲೆಫ್ಟ್ ಸೈಡಲ್ಲಿ ಫುಲ್ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು. ಸೊ ನಿಮಗೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆ. ಸೊ ಈ ಒಂದು ಸೆಟ್ಟಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ಕೊತಿದ್ದಾಗ ನಿಮಗೆ ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ, ಜನರಲ್, ಚಾನಲ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್, ಈ ರೀತಿಯಾಗಿ. ಸೊ ಇಲ್ಲಿ ನೀವು ಫಸ್ಟು ಜನರಲಲ್ಲಿ ಏನು ಚೇಂಜಸ್ ಮಾಡೋಕೆ ಹೋಗ್ಬಿಡಿ. ಸೊ ಅದು ಯಾವ ರೀತಿಯಾಗಿದೆ ಅದನ್ನ ಅದೇ ರೀತಿಯಾಗಿ ಬಿಡಿ. ಸೊ ನೆಕ್ಸ್ಟ್ ಬಂತಂದರೆ ಸೊ ಚಾನಲ್. ಸೊ ಈ ಒಂದು ಚಾನಲ್ ಆಪ್ಷನಲ್ಲಿ ನೀವು ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕಾಗುತ್ತೆ. ಸೊ ಇದರಲ್ಲೂ ನಿಮಗೆ ಕೆಲವೊಂದು ಆಪ್ಷನ್ಗಳಿದ್ದಾವೆ, ಬೇಸಿಕ್ ಇನ್ಫೋ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಮತ್ತು ಫೀಚರ್ ಎಲಿಜಿಬಿಲಿಟಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನೀವು ಫಸ್ಟು ಬೇಸಿಕ್ ಇನ್ಫೋ ಅಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಯಾವ ಕಂಟ್ರಿಯಲ್ಲಿ ಪ್ರೆಸೆಂಟ್ ಇದ್ದೀರಲ್ಲ, ಸೊ ಆ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇವಾಗ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಕೆಳಗಡೆ ಬಂತು ಅಂತಂದರೆ ಕೀವರ್ಡ್ಸ್ ಅಂತ ಹೇಳಿದೆ. ಸೊ ಈ ಒಂದು ಕೀವರ್ಡ್ಸ್ ಅಂದರೆ ಏನು ಅಂತಂದರೆ, ಸೊ ಏನನ್ನ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಯೂಟ್ಯೂಬಲ್ಲಿ ಅಪಿಯರ್ ಆಗಬೇಕು ಅಂತಂದರೆ ನೀವು ಏನಾದರೂ ಸರ್ಚ್ ಮಾಡ್ತಾರೆ. ಎಕ್ಸಾಂಪಲ್ ಅಂತಾರೆ, ಸೊ ನನ್ನ ಒಂದು ಚಾನಲ್ SMP Techs. ಸೊ ನೀವೆಲ್ಲ ಹೋಗ್ಬಿಟ್ಟು SMP Techs ಅಂತ ಸರ್ಚ್ ಮಾಡಿದರೆ ನನ್ನ ಒಂದು ಚಾನಲ್ ನಿಮಗೆ ತೋರಿಸ್ಬೇಕು. ಸೊ ಅದಕ್ಕೆ ನೀವು ಇಲ್ಲಿ ಕೀವರ್ಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ಗೆ ಇವಾಗ ನಾನು ನನ್ನ ಒಂದು ಕ್ರಿಯೇಟ್ ಮಾಡ್ತಾ ಇರೋ ಚಾನಲ್ ನೇಮ್ ಬಂದ್ಬಿಟ್ಟು SMP ವ್ಲಾಗ್ಸ್ 18 ಅಂತ ಹೇಳ್ಬಿಟ್ಟು. ಸೊ ಫಸ್ಟು ನಾನು SMP ವ್ಲಾಗ್ಸ್ 18 ಅಂತ ಹಾಕ್ತೀನಿ. 18 ಅಂತ ಹಾಕ್ಬಿಟ್ಟು ಎಂಟರ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದು ಅವಾಗ ಒಂದು ಕೀವರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಎಲ್ಲರೂ ಇದೇ ರೀತಿಯಾಗಿ ಸರ್ಚ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ SMP ವ್ಲಾಗ್ಸ್ ಅಂತ ಅಷ್ಟೇ ಸರ್ಚ್ ಮಾಡ್ಬೋದು, ಆಮೇಲೆ SMP ಅಂತ ಅಷ್ಟೇ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಕೆಲವೊಂದು ನಿಮ್ಮ ಚಾನಲ್ ನೇಮ್ಗೆ ರಿಲೇಟೆಡ್ ಆಗಿರೋಂಥದ್ದನ್ನ ಒಂದು ಕೆಲವೊಂದು ಕೀವರ್ಡ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅಪ್ ಟು ಇದರಲ್ಲಿ 500 ವರ್ಡ್ಸ್ವರೆಗೂ ನೀವು ಆ್ಯಡ್ ಮಾಡ್ಬೋದು. ಸೊ ನೋಡಿಬಿಟ್ಟು ಬೇರೆ ಏನೇನೆಲ್ಲ ಸುಮ್ಮನೆ ಹಾಕೋಕ್ಕೆ ಹೋಗ್ಬಿಡಿ. ಸೊ ಅದರಿಂದ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಅದಕ್ಕೆ ನಿಮ್ಮ ಚಾನಲ್ಗೆ ಏನು ರಿಲೇಟೆಡ್ ಇದೆ, ನಿಮ್ಮ ಚಾನಲ್ನ ಸರ್ಚ್ ಮಾಡಿದಾಗ ನಿಮ್ಮ ಚಾನಲ್ ಏನು ಬರಬೇಕಂತಿದೆ, ಸೊ ಅದನ್ನ ಮಾತ್ರ ಅಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟ್ ಬಂದರೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಸೊ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ, ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ. ಸೊ ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ನೀವು ಮಾಡೋಂಥ ವೀಡಿಯೋಗಳು ಕಿಡ್ಸ್ ಮಾತ್ರ ನೋಡಬೇಕಂತಾರಿದ್ರೆ ಎಸ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಒಂದು ವೀಡಿಯೋನ ಕಿಡ್ಸ್ ನೋಡೋಂಗಿಲ್ಲ, ದೊಡ್ಡವ್ರು ಮಾತ್ರ ನೋಡಬೇಕು ಅನ್ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಪ್ರತಿ ಟೈಮಲ್ಲೂ ಅಂತಂದರೆ ನೀವು ದೊಡ್ಡವ್ರು ನೋಡೋ ಥರನೂ ಮಾಡ್ತೀರಾ, ಕೆಲವೊಂದು ಟೈಮ್ ಚಿಕ್ಕವ್ರು ನೋಡೋ ಥರನೂ ಮಾಡ್ತೀರಾ ಅನ್ನೋದಿದ್ರೆ ಸೊ ಇಲ್ಲಿ ಮೂರನೇ ಆಪ್ಷನ್ ಇಲ್ಲ. ಸೊ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಅದು ಬಿಟ್ಟರೆ ಇನ್ನೇನು ಬೇರೆ ಆಪ್ಷನ್ ಏನು ಮಾಡೋಕ್ಕೋಗ್ಬಿಡಿ, ಸೇಮ್ ಆಸ್ ಟಿ ಸಿ ಇದೆ ಅದನ್ನೇ ಮಾಡಿ. ನೆಕ್ಸ್ಟ್ ಬಂತಂದರೆ ನಿಮಗೆ ಫೀಚರ್ ಎಲಿಜಿಬಿಲಿಟಿ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಆಲ್ರೆಡಿ ನಿಮಗೆ 3 ಆಪ್ಷನ್ ಇದೆ. ಒಂದು ಸ್ಟ್ಯಾಂಡರ್ಡ್ ಫೀಚರ್ಸ್, ಇಂಟರ್ಮೀಡಿಯೇಟ್ ಫೀಚರ್ಸ್ ಮತ್ತು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಫೀಚರ್ಸ್ ಅನ್ನೋದು ಎನೇಬಲ್ ಆಗಿದೆ. ಸೊ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಈ ಒಂದು ಫೀಚರ್ ಆನ್ ಆಗಿರುತ್ತೆ. ಸೊ ನಾವು ಪಾರ್ಟ್ 1 ವಿಡಿಯೋ ಇಲ್ಲ, ಸೊ ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಫಸ್ಟ್ನೇ ಆಪ್ಷನ್ ಆಲ್ರೆಡಿ ಎನೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂತು ಅಂತಂದರೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಎಲಿಜಿಬಲ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಒಂದು ಆಪ್ಷನ್ ನಿಮಗೆ ಎನೇಬಲ್ ಆಗಬೇಕು ಅಂತಂದರೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ಈ ಒಂದು ನಿಮಗೆ ಫೀಚರಲ್ಲಿ ನಿಮಗೆ ಕಸ್ಟಮ್ ಥಂಬ್ನೇಲ್ಸ್ ಅಂತಂದರೆ, ಸೊ ನೀವು ಒಂದು ವೀಡಿಯೋನ ಏನು ಪೋಸ್ಟ್ ಮಾಡ್ತಾರೆ ಯೂಟ್ಯೂಬಲ್ಲಿ, ಅದಕ್ಕೆ ಮೇಲೆ ಒಂದು ಫೋಟೋನ ಹಾಕಿರ್ತಾರೆ. ಸೊ ಆ ಒಂದು ಫೋಟೋನ ಥಂಬ್ನೇಲ್ ಅಂತ ಕರಿತೀವಿ. ಆ ಒಂದು ಫೋಟೋನ ನೀವು ಯಾವ ರೀತಿಯಾಗಿ ಬೇಕೋ ಆ ರೀತಿ ಹಾಕೋಬೇಕಂತಂದರೆ, ಸೊ ನೀವು ಇದನ್ನು ಈ ಒಂದು ಫೀಚರ್ ತಗೋಬೇಕಾಗುತ್ತೆ. ಮತ್ತು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಮತ್ತು 15 ಮಿನಿಟ್ಸ್ಗಿಂತ ಎಬೋ ವೀಡಿಯೋ ಹಾಕೋಕ್ಕೆ ನಿಮಗೆ ಈ ಒಂದು ಫೀಚರ್ ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ವೆರಿಫೈ ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ಪೇಜಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಟೆಕ್ಸ್ಟ್ ಮೇ ವೆರಿಫಿಕೇಷನ್ ಕೋಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಂಟ್ರಿ ಸೆಲೆಕ್ಟ್ ಆಗಿಲ್ಲ ಅಂತಂದರೆ, ಸೊ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ ಎಂಟರ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಅದನ್ನ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ನಾನು ಇವಾಗ ನಂಬರ್ನ ವೆರಿಫೈ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಇವಾಗ ನಾನು ಒಂದು OTPನ ಹಾಕ್ಬಿಟ್ಟು ಮೊಬೈಲ್ ನಂಬರ್ನ ವೆರಿಫೈ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಬಂದಿದೆ. ಸೊ ನೆಕ್ಸ್ಟು ಇದು ಆದಮೇಲೆ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದರೆ ನಿಮಗೆ ಇಲ್ಲಿ ಕರ್ಕೊಂಬರುತ್ತೆ. ನೆಕ್ಸ್ಟು ಫುಲ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮತ್ತೆ ನೀವು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡಿಕೊಂಡು ನೋಡ್ಬೋದು ಆ ಒಂದು ಆಪ್ಷನ್ ಎನೇಬಲ್ ಆಗಿದೆ. ಸೊ ಸೆಕೆಂಡ್ ಆಪ್ಷನ್ ಏನು ಇಂಟರ್ಮೀಡಿಯೇಟ್ ಫೀಚರ್ಸ ಎನೇಬಲ್ ಆಗಿದೆ. ಸೊ ನೆಕ್ಸ್ಟು ಅಡ್ವಾನ್ಸ್ಡ್ ಫೀಚರ್. ಸೊ ಈ ಒಂದು ಅಡ್ವಾನ್ಸ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡೋಕ್ಕೆ ಮತ್ತೆ ಕೆಳಗಡೆ ಇರುವಂಥ ಒಂದು ಎಲಿಜಿಬಲ್ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಒಂದು ನಿಮಗೆ 3 ರೀತಿಯಾಗಿ ನೀವು ಇದನ್ನ ವೆರಿಫೈ ಮಾಡ್ಬೋದು. ಒಂದು ವಿಡಿಯೋ ವೆರಿಫಿಕೇಷನ್, ಆಮೇಲೆ ಒಂದು ವ್ಯಾಲಿಡ್ ID, ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿಯಾಗಿ ಕೊಟ್ಟು, ಅಥವಾ ನಿಮ್ಮ ಒಂದು ವಿಡಿಯೋ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಒಂದು 6 to 7 ಸೆಕೆಂಡ್ಸ್ ಅವರೊಂದು ಕಮೆಂಟ್ಗಳನ್ನ ಕೊಡ್ತಾರೆ. ಸೊ ಆ ರೀತಿಯಾಗಿ ನಿಮ್ಮ ಒಂದು ವಿಡಿಯೋನ ನೀವು ರೆಕಾರ್ಡ್ ಮಾಡಬೇಕಾಗತ್ತೆ. ಈ ಒಂದು ಫೀಚರ್ನ ನೀವು ಪಡ್ಕೊಳ್ಳೋಕ್ಕೆ ಇಲ್ಲಿ ಕೆಳಗಡೆ ಆಕ್ಸೆಸ್ ಫೀಚರ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಏನಂತಂದರೆ, ಸೊ ಟೇಕ್ ಅ 6 ಸೆಕೆಂಡ್ ಆಫ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೇಕ್ ಅ 6 ಸೆಕೆಂಡ್ ಆಫ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಇದನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಒಂದು ಪೇಜ್ ಬಂದಮೇಲೆ ಇಲ್ಲಿ ಗೆಟ್ ಇಮೇಲ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಯೂಟ್ಯೂಬ್ದು ಮೇಲ್ ID ಇದೆಯಲ್ಲ, ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಏನೊಂದು ಇಮೇಲ್ ID ಯೂಸ್ ಮಾಡಿರ್ತೀರಲ್ಲ, ಸೊ ಆ ಒಂದು ಇಮೇಲ್ IDಗೆ ಒಂದು ಲಿಂಕ್ ಬಂದಿರುತ್ತೆ. ಸೊ ನೀವು ಆ ಒಂದು ಲಿಂಕ್ನ ಮೂಲಕ ನಿಮ್ಮ ಒಂದು ವಿಡಿಯೋ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ಸೊ ಇವಾಗ ನನಗೆ ಮೇಲ್ ಬಂದಿದೆ. ಸೊ ಇಲ್ಲಿ ಮೇಲ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಸೊ ಈ ಒಂದು ಸ್ಟಾರ್ಟ್ ವೆರಿಫಿಕೇಷನ್ನ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಒಂದು ಬಾಕ್ಸ್ ಇದೆ, ಹಲೋ ಗೂಗಲ್ ಟು ಯೂಸ್ ಸಮ್ ಏನು ರಿಲೇಟೆಡ್ ಆದರೂ ಏನೆಲ್ಲ ಬೇಕು ಕ್ಯಾಮ್ರಾ ಫೀಚರ್ಸ್ ಅದನ್ನೆಲ್ಲ ಕೇಳಿದೆ. ಸೊ ಇದನ್ನ ಟಿಕ್ ಮಾಡಿಬಿಟ್ಟು ಐ ಅಗ್ರಿ ಮೇಲೆ ಕೊಡಿ. ಸೊ ನೆಕ್ಸ್ಟು ಏನೆಲ್ಲ ಮಾಡಬೇಕು ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಕೆಲವು ಪರ್ಮಿಷನ್ಸ್ಗಳಿಗೆ ಅದನ್ನು ಕೊಟ್ಬಿಟ್ಟು ಅವರು ಯಾವ ರೀತಿಯಾಗಿ ಕಮೆಂಟ್ನ ಕೊಡ್ತಾರಲ್ಲ ಆ ರೀತಿಯಾಗಿ ನಿಮ್ಮ ಒಂದು ವಿಡಿಯೋ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ನನ್ನ ಒಂದು ವಿಡಿಯೋ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ವಿಡಿಯೋ ವೆರಿಫಿಕೇಷನ್, ದಿಸ್ ಯೂಸರ್ ಟೇಕ್ಸ್ ಅಪ್ ಟು 24 hours ಅಂತ ಹೇಳಿದೆ. ಸೊ 24 hours ಆದಮೇಲೆ ನಿಮಗೆ ಈ ಒಂದು ಫೀಚರ್ ಎಲಿಜಿಬಲ್ ಆಗುತ್ತೆ. ಸೊ ಇವಾಗ ನಾನು ಮತ್ತೆ ಕ್ರೋಮ್ನ ಓಪನ್ ಮಾಡ್ತೀನಿ. ಡನ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದೀನಿ. ಸೊ ಡನ್ನ ಮೇಲೆ ಕ್ಲಿಕ್ ಮಾಡ್ದಂಗೆ ಇಲ್ಲಿ ನಿಮಗೆ 3ನೇ ಫೀಚರ್ ಬಂದುಬಿಟ್ಟು ಪೆಂಡಿಂಗ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಬಂದುಬಿಟ್ಟು ನಿಮಗೆ 24 hours ಎನೇಬಲ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಸೇವ್ ಅನ್ನೋ ಒಂದು ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಸೇವ್ನ ಮೇಲೆ ಕ್ಲಿಕ್ನ ಮಾಡಿದಂಗೆ ನಿಮ್ಮ ಒಂದು ಚಾನಲಲ್ಲಿ ಮಾಡಬೇಕಂತ ಸೆಟ್ಟಿಂಗ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಯಾವುದನ್ನು ಮಿಸ್ ಮಾಡಿಕೊಳ್ಳದೆ ಕಂಪ್ಲೀಟಾಗಿ ಮಾಡಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಆದಮೇಲೆ ಈ ಎಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳೋವಂಥದ್ದು.
ಸೊ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ನಿಮಗೆ ಕೆಲವೊಂದು ಫೀಚರ್ಸ್ಗಳು ಸಿಗಲ್ಲ, ಅಥವಾ ನಿಮಗೆ ಏನೋ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳಾಗುತ್ತೆ. ಮತ್ತು ನಿಮ್ಮ ಒಂದು ಚಾನಲ್ನ ಗ್ರೋ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಐ ಥಿಂಕ್ ವಿಡಿಯೋ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ನ ಮಾಡಿ. ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.